ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಸುರೇಶ್ ರಾವ್ ಅತ್ತೂರು, ವ್ಯಾಖ್ಯಾನಕಾರರು ಯಶೋಧ ಕುಮಾರಿ. ಇದೀಗ ಕೇಳಿ ಕಾವ್ಯಯಾನದ 54ನೇ ಹೆಜ್ಜೆ. ಎಲ್ಲ ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಅರಣ್ಯವಾಸದಲ್ಲಿರುವ ರಾಮ, ಸೀತೆ, ಲಕ್ಷ್ಮಣರು ದುರುಳ ರಾವಣನ ಸಂಚಿಗೆ ಬಲಿಯಾಗಿ ಬಂಗಾರದ ಜಿಂಕೆಯನ್ನ ಬೆನ್ನಟ್ಟಿಕೊಂಡು ಹೋದಂತಹ ಸಂದರ್ಭ. ಲಕ್ಷ್ಮಣ ರೇಖೆಯನ್ನು ದಾಟಿದಾಗ ರಾವಣನು ಸನ್ಯಾಸಿ ವೇಷದಿಂದ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಪಕ್ಷಿರಾಜ ಜಟಾವಿನ ಸಾವು, ರಾಮ ಲಕ್ಷ್ಮಣರು ಸೀತಾನ್ವೇಷಣೆಗಾಗಿ ಪಯಣಿಸಿದ್ದು, ಮತಂಗ ಮುನಿಯ ಶಿಷ್ಯೆ ಶಬರಿಯ ಆತಿಥ್ಯ ಸ್ವೀಕರಿಸಿದ್ದು, ಕಬಂದಭಾವಿನ ಸಂಹಾರದ ನಂತರ ಸುಗ್ರೀವನ ಸಖ್ಯ ಬೆಳೆಸುವುದಕ್ಕಾಗಿ ಋಷ್ಯಮುಖ ಪರ್ವತದ ಕಡೆಗೆ ಪಯಣ ಬೆಳೆಸುತ್ತಾರೆ. ಕ್ಷಾತ್ರ ತೇಜದ ಮನುಜರನ್ನು ವಿಚಾರಿಸಿಕೊಂಡು ಬಾ ಎಂದು ಹನುಮಂತನನ್ನು ಕಳುಹಿಸುತ್ತಾನೆ ಸುಗ್ರೀವ. ತನ್ನ ತಾಯಿಯ ಉಪದೇಶದ ಮಾತನ್ನು ನೆನೆದು ನಾನು ಸರಿಯಾದ ವ್ಯಕ್ತಿಯಲ್ಲಿಗೆ ಬಂದೆ ಎಂದು ತಿಳಿದು ರಾಮನಿಗೆ ಫಲಪುಷ್ಪದ ಕಾಣಿಕೆ ನಿತ್ತು ಗೌರವಿಸುತ್ತಾನೆ ಹನುಮಂತ. ಹೊನ್ನ ಕುಂಡಲ ಮತ್ತು ಕೌಪೀನ ಧರಿಸಿದ ಕಪಿ ನನ್ನನ್ಯಾಕೆ ನೋಡಲು ಬಂದಿರುವುದು ಎಂದು ರಾಮ ಕಪಿಯಲ್ಲಿ ಕೇಳಿದಾಗ, ನನ್ನನ್ನು ನಿನ್ನಲ್ಲಿಗೆ ಕಳುಹಿಸಿದ್ದು ನನ್ನ ಒಡೆಯನಾದ ಸುಗ್ರೀವ, ಇದಕ್ಕೆ ಶಿವನ ಆಣೆ ಇದೆ ಎಂದು ಹನುಮಂತ ನುಡಿದು ತನ್ನ ವೃತ್ತಾಂತವನ್ನು ಹೇಳಲು ಮುಂದಾಗುತ್ತಾನೆ. ಅರಸಕೆ ಸರಿಯೆಂಬ ಕಪಿವರನು ಇರದೆ ಹರಿತಂದೊರೆದು, ಇರದೆ ಹರಿತಂದು ಒದೆದು ದೈತ್ಯನ ಶಿರವನಪ್ಪಳಿಸಿದರೆ ಚಿಲ್ಲನೆ ಮುತ್ತು ಚೆಲ್ಲುತ್ತಿರೇ. ಹರಣ ಹಾರಿತು ದಿವ್ಯರೂಪದಿ ಸರಿದನಾತನು, ದಿವ್ಯರೂಪದಿ ಸರಿದನಾತನು ಮುನಿಪನು ಆ ಕಪಿಬೆರಸಿ ಮುನಿಸಬೆಗೈದಿ ಹೇಳಿದ ವೀರನಾಳ್ತನವಾಗ. ಮುನಿಪನು ಕಪಿಬೆರಸಿ ಮುನಿಸಬೆಗೈದಿ ಕಪಿವರನ ವೀರನಾಳ್ತನವ ಹೇಳಿದಾಗ. ಕೇಳಿ ಮುನಿವರರೇ, ಈತ ಬಲದಲ್ಲಿ ಬಾಲ ಶಶಿಮೌಳಿಯನು ಹೋಲುವಾಗ. ಕೇಳಿ ಮುನಿವರರೇ, ಈತ ಬಲದಲ್ಲಿ ಬಾಲ ಶಶಿಮೌಳಿಯನು ಹೋಲುವ. ಹೇಳಲೇನದ ನನ್ನ ಪ್ರಾಣವ ಕಾಯ್ದ ನೆನೆ ಮೆಚ್ಚಿ. ಬಾಳೆನುತ ವರವೀವೆನೆಂದರೆ ಬಾಳನೇತ್ರನ ಶಕ್ತಿಯುಳ್ಳ ವಿಶಾಲಮತಿಯ ವಜ್ರಕಾಯದ ಮಗನ ಬೇಡಿದನು. ವಿಷ್ಣುವಿನ ಶಾಪದಿಂದ ಗಂಧರ್ವನೋರ್ವ ಆನೆಯಾಗಿ ಜನ್ಮವಿತ್ತು ತೀರ್ಥಕ್ಷೇತ್ರಕ್ಕೆ ಬಂದವರನ್ನೆಲ್ಲ ಹಿಡಿದು ಕೊಲ್ಲುತ್ತಿತ್ತು. ಇದನ್ನರಿಯದ ಭಾರದ್ವಾಜ ಮುನಿಗಳು ಒಂದು ದಿನ ಸಮುದ್ರದಲ್ಲಿ ಸ್ನಾನ ಮಾಡುತ್ತಿರಬೇಕಾದ್ರೆ ರಾಕ್ಷಸ ಆವೇಶದಿಂದ ಬಂದು ಮುನಿಗಳನ್ನು ಅಟ್ಟಿಸಿಕೊಂಡು ಹೋಯಿತು. ಹೆದರಿದ ಮುನಿಗಳು, ಹರನೇ ಶಂಕರ, ಮೃತ್ಯುಂಜಯ, ತ್ರಯಂಬಕ, ಬಾಳಲೋಚನ ಕಾಪಾಡು ಎಂದು ಕೆದರಿದ ತಲೆಗೂದಲಲ್ಲಿ ಭೂಮಿಯ ಮೇಲೆ ಬಿದ್ದು ಎದ್ದು ಓಡುತ್ತಿರಲು ಹಿಂತಿರುಗಿ ನೋಡಿ ಮತ್ತೆ ಓಡುತ್ತಾ ದಾರಿ ಕಾಣದಾಗಿ ಆನೆಯ ಕೈಗೆ ಸಿಕ್ಕಿಯೂ ಸಿಕ್ಕದಂತೆ ಓಡುತ್ತಿದ್ದರು. ಆ ಹೊತ್ತಿಗೆ ಸುಮೇರು ಪರ್ವತದ ಒಡೆಯ ಕೇಸರನೆಂಬ ವಾನರನು ಅತಿ ವೇಗದಿ ಓಡಿ ಬಂದು ದೈತ್ಯಾಕಾರದ ಆನೆಯ ತಲೆಗೆ ಹೊಡೆದು ಕೊಂದುಬಿಟ್ಟನು. ಇದರಿಂದ ಶಾಪ ವಿಮೋಚನೆಗೊಂಡ ಆನೆ ರೂಪದ ಗಂಧರ್ವನು ಅಲ್ಲಿಂದ ಸರಿದು ತನ್ನ ಲೋಕಕ್ಕೆ ಹಿಂತಿರುಗಿದನು. ಇದನ್ನು ನೋಡಿದ ಭಾರದ್ವಾಜ ಮುನಿಗಳಿಗೆ ಪರಮಾನಂದವಾಯಿತು.
ಅವರು ಕಪಿಯ ವೀರತ್ವವನ್ನು ಬಹಳಷ್ಟು ಕೊಂಡಾಡಿದರು. ನಂತರ ತನ್ನ ಜೊತೆ ಮುನಿಸಭೆಗೆ ಕರೆತಂದರು. ಕಪಿಯ ಪರಾಕ್ರಮದ ಕಥೆಯನ್ನು ಕೇಳಿದ ಮುನಿಸಮೂಹವು ಬಲದಲ್ಲಿ ಈತ ಸಾಕ್ಷಾತ್ ಶಿವನನ್ನೇ ಹೋಲುತ್ತಾನೆ ಎನ್ನಲು ಭಾರದ್ವಾಜರು ನನ್ನ ಪ್ರಾಣವನ್ನು ಕಾಪಾಡಿದ ಈತನಿಗೆ ವರವನ್ನು ನೀಡಲು ಮುಂದಾದರು. ಆಗ ಕೇಸರಿಯು ನನಗೆ ಶಿವನ ಶಕ್ತಿಯುಳ್ಳ ಅತಿ ಬುದ್ಧಿವಂತನಾದ ವಜ್ರಕಾಯದ ಮಗನನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸಿದರು. ಮುಂದೆ ವರವನಿತ್ತನು ಕಪಿ ಮುನೀಂದ್ರರ ಹೊರೆಯಲಿದ್ದನು. ಮುನಿವರವನಿತ್ತನು ಕಪಿ ಮುನೀಂದ್ರರ ಹೊರೆಯಲಿದ್ದನು. ಜನನಿಯುದ್ಭವ ಬೊರೆಯೇ ಪುಂಜಿಕೆಯಪ್ಸರ ಸ್ತ್ರೀ ಹರನ ನಾಟ್ಯದಲ್ಲಿ ಮರುಳು ಭೃಂಗಿಯ ತನುವ ಹಳಿದರೆ ಮರುಳು ಭೃಂಗಿಯ ತನುವ ಹಳಿದರೆ ಕೆರಳಿ ಕಪಿಯಾಗೆಂದು ಶಪಿಸಲು ಧರೆಯೊಳು ಅಂಜನೆ ಕುಂಜರಾಕ್ಯ ಗುದಿಸಿ ಬೆಳೆವುತ್ತಿರೇ. ಅಂಜನೆ ಕುಂಜರಾಕ್ಯ ಗುದಿಸಿ ಬೆಳೆವುತ್ತಿರೇ. ಮನದ ಮೋಹದಲಿಯಲೊಲ್ಲದೆ ಮನೆಯೊಳು ಆತ್ಮಜೆ ಪುಷ್ಪವತಿ ಎಂದೆನಿಸಿದರಿಂದ ಅವನ ವಿಂಶತಿ ಸಹಿತ ಪಿತೃಕುಲವು ಇನಿತು ಉಳಿಯದೆ ನರಕ ಕೂಪದಿ ನನೆದರೈ ಬಹುಕಾಲ. ವೃಷಳೆಯದೆನಿಪ ತತ್ಸುತೆ ಗುಚಿತ ವರನನು ವನದೊಳರಸಿದನು. ವೃಷಳೆಯದೆನಿಪ ತತ್ಸುತೆಗೆ ಉಚಿತ ವರನನು ವನದೊಳರಸಿದನು. ಅಂತೆಯೇ ಮುನಿ ನೀಡಿದ ವರವನ್ನು ಪ್ರಸಾದವೆಂದು ಸ್ವೀಕರಿಸಿ ಅದರ ಫಲವತ್ತತೆಗೆ ಕಾಯುತ್ತಿದ್ದನು. ಇಲ್ಲಿ ಆಂಜನೇಯನ ಬದುಕಿನಲ್ಲೂ ಅಪ್ಸರೆಯರ ಪಾತ್ರ ಮುಖ್ಯವಾದುದನ್ನು ಗಮನಿಸಬಹುದು. ದೇವಲೋಕದ ಅಪ್ಸರೆಯರಲ್ಲಿ ಒಬ್ಬಳಾದ ಪುಂಜಿಕಸ್ಥಳೆ ಎಂಬಾಕೆ ಶಿವನು ನಾಟ್ಯವಾಡುತ್ತಿರುವ ಸಮಯದಲ್ಲಿ ಶಿವನ ಪರಮಭಕ್ತನೂ ಗಣಗಳಲ್ಲಿ ಪ್ರಮುಖನೂ ಆದ ಭೃಂಗಿಯು ಹಾಸ್ಯ ಪ್ರಧಾನವಾಗಿ ನೃತ್ಯ ಮಾಡುತ್ತಿರುವಾಗ ಅಸ್ಥಿಪಂಜರದಂತಿರುವ ಆತನ ಶರೀರವನ್ನು ನೋಡಿ ಅಪಹಾಸ್ಯ ಮಾಡುತ್ತಾಳೆ. ಇದರಿಂದ ಕೆರಳಿದ ಶಿವನು ಭೂಲೋಕದಲ್ಲಿ ವಾನರ ಸ್ತ್ರೀಯಾಗಿ ಜನ್ಮ ತಾಳು ಎಂದು ಶಪಿಸುತ್ತಾನೆ. ಆ ಶಾಪದಿಂದಲೇ ಭೂಲೋಕದಲ್ಲಿ ಕುಂಜರನೆಂಬ ವಾನರನಿಗೆ ಮಗಳಾಗಿ ಜನಿಸಿ ಅಂಜನಾ ಎಂಬ ಹೆಸರಿನಿಂದ ಬೆಳೆಯುತ್ತಿದ್ದಳು. ಕುಂಜರನು ಮಗಳನ್ನು ಅತೀ ಮುದ್ದಿನಿಂದ ಸಾಕುತ್ತಿದ್ದು ಅವಳನ್ನು ವಿವಾಹ ಮಾಡಿಕೊಡಲು ಹಿಂದೇಟು ಹಾಕುತ್ತಿದ್ದನು. ಆದರೆ ಋತುಮತಿಯಾದ ಮಗಳಿಗೆ ವಿವಾಹ ಮಾಡದೆ ಹೋದರೆ ತನ್ನ 20 ತಲೆಮಾರಿನ ಹಿಂದಿನ ಪಿತೃಗಳು ನರಕ ರೂಪದಲ್ಲಿ ಬಿದ್ದು ಒದ್ದಾಡುತ್ತಾರೆ ಎಂದು ಭಯಪಟ್ಟ ವಾನರನು ಮಗಳಿಗೆ ಯೋಗ್ಯನಾದ ವರನ ಶೋಧನೆಯಲ್ಲಿ ತೊಡಗುತ್ತಾನೆ. ವರಾನ್ವೇಷಣೆಯ ಸಮಯದಲ್ಲಿ ಅವನ ಕಣ್ಣಿಗೆ ಕೇಸರಿಯು ಕಾಣುತ್ತಾನೆ. ತನ್ನ ಮಗಳನು ಕೇಸರಿಗೆ ಸಂಪನ್ನ ಮುನಿಗಳ ನಡುವೆ ಕೊಡಲು ಅವ ಕನ್ಯೆಯಳ ಚೇಲವನು ಸಳಿದರೆ ಅವನು ಕನ್ಯೆಯಳ ಚೇಲವನು ಸೆಳೆದರೆ ಕೆರಳಿ ಮುನಿಕುಲವೂ ಮುನ್ನನಾವಿವಗಿತ್ತ ಮಗ ಮತ್ತನ್ಯರಿಂದ ಉದ್ಭವಿಸಲಿ ಎಂದೆನೆ ತನ್ನ ತರಳಿಕೆಗಳುಕಿ ಕೇಸರಿ ತಪಕ್ಕೆ ತೆರಳಿದನು. ಕೇಸರಿ ತನ್ನ ತರಳಿಕೆಗಳುಕಿ ತಪಕ್ಕೆ ತೆರಳಿದನು. ಮಡದಿ ಬಳಿಕ ಮುನಿಗಳ ಅನುಮತವಿಡಿದು ಮಡದಿ ಬಳಿಕ ಆ ಮುನಿಗಳ ಅನುಮತವಿಡಿದು ಮಲಯಾದ್ರಿಯಲಿ ತಪವಿರೆಯೇ ಮೃಡನು ಭೂಭಾಗವನು ನೋಡುತ್ತ
ಅಬಲೆಯಾಶ್ರಮಕ್ಕೆ ನಡೆದು ಬರೆಯೇ ಒಲಿಮುಖರ ಸುರತನ ಮೃಡನವಲ್ಲಬೆ ಕಂಡು ಒಲಿಮುಖರ ಸುರತನ ಮೃಡನವಲ್ಲಬೆ ಕಂಡು ಬಯಸಲು ಮೃಡನು ತದ್ರೂಪದಲ್ಲಿ ಕೂಡಿದನು ಇಂದ್ರಿಯವ ಬಿಸುಟಾವ. ಹೀಗೆ ತನ್ನ ಮಗಳಿಗೆ ಯೋಗ್ಯನಾದವರನು ಕೇಸರಿ ಎಂಬ ಕಪಿಯು ಎಂಬುದಾಗಿ ಕುಂಜರನಿಗೆ ತಿಳಿದು ಬರುತ್ತದೆ. ಆತ ಮುನಿಗಳ ಸಮಕ್ಷಮದಲ್ಲಿ ವಿವಾಹ ಮಾಡಿಕೊಡುತ್ತಾನೆ. ಆದರೆ ಕಪಿಯಾದಂತಹ ಕೇಸರಿಯು ಸಹಜ ಬುದ್ಧಿಯಿಂದ ಅಂಜನಾಳ ಸೀರೆಯ ನೆರಿಗೆಗೆ ಕೈಯಿಕ್ಕಿ ಸೆಳೆಯಲು ಮುನಿಕುಲವು ನೋಡಿ ಸಿಟ್ಟುಗೊಂಡಿತು. ಈ ಹಿಂದೆ ಯೋಗ್ಯ ಮಗನನ್ನು ಪಡೆ ಎಂದು ನೀಡಿದ ವರವು ಇಂದು ಈ ನಿನ್ನ ವರ್ತನೆಯಿಂದ ಅನ್ಯರ ಮೂಲಕ ಶೂರನಾದ ಮಗನನ್ನು ಪಡೆಯುವಂತಾಗಲಿ ಎಂದು ಶಾಪ ವಿಧಿಸಿದರು. ತನ್ನ ಈ ಕುಚೇಷ್ಟೆಯ ವರ್ತನೆಗೆ ಹೆದರಿ ಕೇಸರಿ ತಪಸ್ಸಿಗೆ ತೆರಳಿದೆನು. ಬಳಿಕ ಆತನ ಪತ್ನಿಯೂ ಕೂಡ ಮುನಿಗಳಿಂದ ಅನುಮತಿ ಪಡೆದು ಮಲೆಯ ಪರ್ವತದ ಕಡೆಗೆ ತಪಸ್ಸಿಗೆ ಹೊರಟಳು. ಇತ್ತ ಶಿವಪಾರ್ವತಿಯರು ಕೈಲಾಸದಿಂದ ಧರೆಗಿಳಿದು ಅಂಜನೇಯ ಆಶ್ರಮದ ಕಡೆ ನಡೆದು ಬರುತ್ತಿರಬೇಕಾದರೆ ಅಲ್ಲಿನ ವಾನರನನ್ನು ಕಂಡಾಗ ಪಾರ್ವತಿಯ ಮನಸ್ಸು ವಾನರರತ್ತ ವಾಲುತ್ತದೆ. ಇದನ್ನರಿತ ಶಿವನು ಕಪಿಯ ರೂಪ ತಳೆದು ಅವಳಲ್ಲಿ ಒಂದಾಗುತ್ತಾನೆ. ಆಗ ಸ್ರವಿಸಿದ ವೀರ್ಯವನ್ನು ಬಿಸಾಡುತ್ತಾನೆ. ಅದನ್ನು ವಾಯುದೇವ ಹೊತ್ತೊಯ್ದು ತಪಸ್ಸನ್ನಾಚರಿಸುತ್ತಿದ್ದ ಅಂಜನಾದೇವಿಯ ಗರ್ಭದೊಳಗೆ ತನ್ನ ತೇಜಸ್ಸಿನ ಒಂದಂಶವನ್ನು ಸೇರಿಸಲು ಅದರಿಂದ ಹನುಮಂತನ ಜನನವಾಗುತ್ತದೆ. ಆದರೆ ಅಂಜನೆ ಲೋಕಾಪವಾದಕ್ಕೆ ಹೆದರಿ ಸಮುದ್ರದೊಳಗೆ ಅವಿತುಕೊಂಡಳು. ಹಾಲಿಗಾಗಿ ಹಂಬಲಿಸುತ್ತಿದ್ದ ಹನುಮಂತನು ವಾಯುದೇವನ ಮಾತಿನಂತೆ ಸಮುದ್ರಕ್ಕೆ ಬಾಲವನ್ನು ಕಳುಹಿಸಿ ಅದರ ಮೂಲಕ ತಾಯಿಯನ್ನು ಹೊರತಂದೆ ಎಂದು ಹೇಳುತ್ತಾನೆ ಎನ್ನುವಲ್ಲಿಗೆ ಇಂದಿನ ಕಥಾಭಾಗವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 54ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುರೇಶ್ ರಾವ್ ಅತ್ತೂರು, ವ್ಯಾಖ್ಯಾನಕಾರರು ಯಶೋಧ ಕುಮಾರಿ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.